ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಮಲ್ ಮಾತಾಡ್ತಿರೋದು. ಈ ವಿಡಿಯೋ ಏನಕ್ಕೆ ಅಂತಂತಂದರೆ, ಮೊನ್ನೆ ಒಂದು ಕ್ಯಾಮ್ರಾ ಅನ್ಬಾಕ್ಸಿಂಗ್ ಮಾಡಿದ್ದೆ. ಆ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಎಲ್ಲರೂ ನೋಡಿ. ಅದು ನೋಡ್ಬಿಟ್ಟು ಬಂದಿದ್ದು ನೋಡಿ. ಏನಕ್ಕೆ ವಿಡಿಯೋ ಅಂತಂತಂದರೆ, ಆ ಕ್ಯಾಮ್ರಾದು ರಿವ್ಯೂ ಮಾಡೋಣ ಅಂತಂದ್ಬಿಟ್ಟು. ಕ್ಲಾರಿಟಿ ಹೆಂಗಿದೆ, ಮತ್ತು ವಿಜುವಲೇಷನ್ ಹೆಂಗಿದೆ, ಮತ್ತು ಅದರದ್ದು ಮೈಕ್ದು ಕೆಪಾಸಿಟಿ ಎಷ್ಟಿದೆ ಎಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಹಾಗೆ ಬಂದೆ, ನನ್ನ ಗಾಡಿ ತೊಗೊಂಡೆ. ನನ್ನ ಗಾಡಿ ಪಲ್ಸರ್ NS200 ಅಂತ. ನನ್ನ ಗಾಡಿ ತುಂಬ ಗಲೀಜಾಗಿತ್ತು. ಆಮೇಲೆ ಪಕ್ಕದಲ್ಲಿರೋ ಗಾಡಿಯಲ್ಲಿ ಬಟ್ಟೆ ತೊಗೊಂಡು ನನ್ನ ಗಾಡಿನ ಕ್ಲೀನಾಗಿ ಒರೆಸ್ಬಿಟ್ಟು ಒಂದು ಟೈಮು ಮತ್ತು ಅದೇ ಬಟ್ಟೆನ ತೊಗೊಂಡೋಗ್ಬಿಟ್ಟು ಅದೇ ಗಾಡಿಯಲ್ಲಿ ಇಕ್ಬಿಟ್ಟು, ಸರಿ ಆಯಿತು ನಮ್ಮ ರೌಂಡ್ ಒಂದು ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಒಂದು ಸ್ಮಾಲ್ ರೌಂಡಿಗೆ ಹೊರಟಿದ್ದೀನಿ. ಏನಕ್ಕೆ ಈ ರೌಂಡು ಅಂತಂದರೆ, ಕ್ಲೀನಾಗಿ ನಿಮಗೆ ತೋರಿಸೋಣ ಹೆಂಗಿದೆ ಅಂತಂದ್ಬಿಟ್ಟು. ನನಗೂ ಗೊತ್ತಿಲ್ಲ ಕ್ಲಾರಿಟಿ ಹೆಂಗಿದೆ ಅಂತಂದ್ಬಿಟ್ಟು. ಇದೇ ಫಸ್ಟ್ ಟೈಮ್ ನಾನು ರೆಕಾರ್ಡ್ ಮಾಡ್ಕೋತಿರೋದು. ನನ್ನ ಹೆಲ್ಮೆಟಿಗೆಲ್ಲ ಫಿಕ್ಸ್ ಮಾಡಿ ಕ್ಯಾಮ್ರಾನ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು, ಮತ್ತು ಬೀಳದೇ ಇರೋಂಗೆ ತುಂಬ ಟೈಟಾಗಿ ಅದನ್ನು ಫಿಕ್ಸ್ ಮಾಡಿ ಇಲ್ಲಿಂದ ಹೊರಟೆ. ಸರಿ, ಹಂಗೆ ಹೋಗೋಣ, ಕ್ಲಾರಿಟಿ ಎಲ್ಲ ಕವರ್ ಮಾಡೋಣ. ನನಗೆ ಹೆಂಗೆ ಮಾಡೋದಂತಂತೂ ಗೊತ್ತಿಲ್ಲ, ಯಾಕೆಂದರೆ ಇದೇ ಫಸ್ಟ್ ಟೈಮು. ಏನು ಮಾತಾಡಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಇದು ನಮ್ಮ ಮನೆ ಹತ್ರ ಆಯಿ ಮಾತಾ ಮಂದಿರ ಅಂತ, ಸೇಟು ದೇವಸ್ಥಾನ. ಇಲ್ಲಿ ಜನ ಯಾವಾಗಲೂ ಜಾಸ್ತಿ ಇರ್ತಾರೆ, ಏನಾದರೂ ಒಂದು ಫಂಕ್ಷನ್ ಮಾಡ್ತಾ ಇರ್ತಾರೆ. ನಾವು ಆರನ್ನು ನೋಡಿದ್ರು ಅವ್ರಿಗೆ ಕಿವಿ ಕೇಳಿಸಲ್ಲ, ಯಾಕಂದರೆ ಅದು ಅವ್ರದ್ದು ರೂಲ್ಸ್. ಅದು ಯಾರು ಆರನ್ನು ನೋಡಿದ್ರು ಜರುಗಬಾರ್ದು ಅಂತ ಅಂದ್ಬಿಟ್ಟು ಅವರು ಮಾಡ್ಕೊಂಡಿರೋದು ಅಂತ ಅನಿಸುತ್ತೆ. ಸರಿ, ಅದು ಬಿಡಿ, ಹೋಗಲಿ. ನಾವು ನಮ್ಮ ಮ್ಯಾಟ್ರಿಗೆ ಬರೋಣ. ನೋಡಿ, ಕ್ಯಾಮ್ರಾ ಕ್ಲೀನಾಗಿ ಫಿಕ್ಸ್ ಮಾಡಿದ್ದೀನಿ. ಓಕೆ, ಕ್ಲಾರಿಟಿ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇದರ 4K ಕ್ಲಾರಿಟಿಯಲ್ಲಿ ನಾನು ತೆಗೆದಿರೋದು. ಬೇಕಂದರೆ ನಾವು ಇನ್ನೂ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಕೂಡ ಮಾಡ್ಕೋಬೋದು. ನಾನು 4Kಲೇ ವೀಡಿಯೋ ಮಾಡೋಣ, ಫಸ್ಟ್ ವೀಡಿಯೋ ಮಾಡ್ತಿದ್ದೀವಿ, ಹೆಂಗಿದೆ ನೋಡೋಣ ಅಂದ್ಬಿಟ್ಟು ನಾನು 4Kಲೇ ಮಾಡಿದೆ. ಇದು ಬಳೆಪೇಟೆ ಮೇಯ್ನ್ ರೋಡು, ನಮ್ಮ ಏರಿಯಾ ಮೇಯ್ನ್ ರೋಡು. ಈ ರೋಡಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ, ನೋಡಿ, ಈ ಥರ ಒನ್ ವೇಲ್ ಬರ್ತಾ ಇರ್ತಾರೆ ಯಾವಾಗಲೂ ಅಂದರೆ ಎನಿ ಟೈಮ್ ಬರ್ತಿರ್ತಾರೆ. ಡೈಲಿ ಒಂದು 200-300 ಗಾಡಿ. ಅದರಲ್ಲಿ ಇಂಥವರು ಟಕ್ ಅಂತ ಬಂದು ಅಡ್ಡ ಹಾಕ್ತಾರೆ. ಅಯ್ಯೋಪ್ಪ ದೇವರೇ ಜರುಗು ಅಂತ ಅಂದ್ಬಿಟ್ಟು ಹಾಗೆ ಸೀದಾ ಮುಂದೆ ಹೋದರೆ ಇನ್ನೊಬ್ಬ ಬಂದ ಎದುರುಗಡೆ ಗುರಾಯಿಸ್ಕೊಂಡು ಹಾಗೆ ಒಂದು ಡೈಲಾಗ್ ಹೊಡೆದೆ. ಕೇಳಿಸ್ತೋ ಕೇಳಿಸಿಲ್ವೋ ಗೊತ್ತಿಲ್ಲ, ನನಗಂತೂ ಖುಷಿ ಆಯಿತು. ಸೀದಾ ಹಂಗೆ ಹೋದ್ವಿ. ಓಕೆ, ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇಲ್ಲ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಸೀದಾ ಎಲ್ಲ ಕವರ್ ಮಾಡಿದೆ. ಓಕೆ, ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾವಾಗಲೂ ನಾನು ಒಂದು ಅಂಗಡಿಯಲ್ಲಿ ಹೋಗಿ ಬೀಡ ತಿಂತಾ ಇರ್ತೀನಿ. ಸರಿ, ಹಂಗೆ ನೆನಪಾಯಿತು, ಸೀದಾ ಇಲ್ಲೇ ಅಲ್ವಾ ಇರೋದು ಬೀಡ ಅಂಗಡಿ, ಹೋಗೋಣ ಅಂದ್ಬಿಟ್ಟು ಹಂಗೆ ಹೋದೆ ಪಂಡಿತ್ ಹತ್ರ. ಹೋಗ್ಬಿಟ್ಟು ಒಂದು ಬೀಡ ಹಾಕೋಣ ಅಂದ್ಬಿಟ್ಟು ಗಾಡಿ ಆ ಕಡೆಗೆ ಹಾಕಿದೆ. ನೋಡಿ, ಇದು ಒನ್ವೆ ಹೋಗಬಾರ್ದು, ಬಟ್ ನಾನು ಬೀಡ ಅಂಗಡಿ ತನಕ ಹೋಗ್ತೀನಿ ಅಷ್ಟೇ. ಹಂಗೆ ತಿರುಗಿಸ್ಕೊಂಬಂದ್ಬಿಡೋಣ ಗಾಡಿ. ಆಗದೆ, ಓಕಪ್ಪ ಜಾಗ ಬಿಡು ಸರಿ ಅಂತ ಇಲ್ಲೊಬ್ಬ ಬಂದ. ಇವನೇನೋ ಎಲ್ಲೋ ಇವ್ನು ನೋಡಿದ್ದೀನಲ್ಲ ಅನ್ನೋ ಥರ ನೋಡ್ದ. ನಾನು ನಮಸ್ಕಾರ ಗುರು ಅಂದೆ, ಅವನು ಸೈಲೆಂಟಾಗಿ ಹೋಗ್ಬಿಟ್ಟ. ಓಕೆ, ಭಯ ಹತ್ರ ಬೀಡ ಹಾಕೋಣ ಅಂದ್ಬಿಟ್ಟು ನೋಡಿ ಏನಾಯಿತು ಅಂತ. ಅಭಿ ಆಯಾ ಬೀಡ ಮಿಲ್ತಾ. ಹಂಗೆ ಬೀಡ ತೊಗೊಂಡು ಬೀಡ ಹಾಕ್ಕೊಂಡು ಇಲ್ಲೊಬ್ಬ ಬಂದ. ಓ ಭಯ್ಯ ನಮಸ್ಕಾರ, ಹಾಂ ಓಕೆ ಅಂತಂದ್ಬಿಟ್ಟು ಹಂಗೆ ಸೀದಾ ಹೊರಟೆ. ನೋಡಿ, ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಮತ್ತು ಎಲ್ಲ ಕ್ಲೀನಾಗಿ ಕವರ್ ಆಗ್ತಿದೆ. ಪ್ರತಿಯೊಂದೂ ಕಾಣಿಸ್ತಿದೆ ಇದರಲ್ಲಿ. ಏನು ನಮಗೆ ಯಾವುದು ಬ್ಲರ್ ಆಗೋದು ಅದಾಗೋದು ಏನೂ ಇಲ್ಲ. ನೋಡಿ, ಮರಗಳೆಲ್ಲ ಗ್ರೀನರೀಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ರೋಡ್ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಖುಷಿ ಆಯಿತು. ಹೋದ್ವಿ. ನೋಡಿ, ಲೆಫ್ಟಲ್ಲಿ ಹೆಲ್ಮೆಟ್ ಇಲ್ಲ, ಏನೂ ಇಲ್ಲ. ಏನಪ್ಪ ರೂಲ್ಸ್ ಫಾಲೋ ಮಾಡಿದ್ರು, ನಾವು ಹಂಗೆ ಇದ್ವಿ ಅನಿಸುತ್ತೆ. ಇಲ್ಲ, ಇವಾಗ ನಾವು ಫಾಲೋ ಮಾಡ್ತಿದ್ದೀವಿ. ಓಕೆ, ಕ್ಲಾರಿಟಿ ಹೆಂಗಿದೆ ಎಲ್ಲ ನೋಡಿದ್ದೀರಾ. ಥ್ಯಾಂಕ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.